ಹಾಡುಗಳನ್ನ ಹೇಳುತ್ತಾ 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 ಅದಕ್ಕೆ ಒಂದು ಕಡೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹಿಂಗೆ ಹೇಳಿದ್ರಲ್ಲ ಅಣ್ಣ. ಏನ್ ಹೇಳಿದ್ರಕ್ಕ ಮಾತು ಜ್ಞಾನಿಗಳು? ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ. ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹ ದೇಗುಲ ಎನ್ನ ಶಿರವೇವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂದ್ರು. ಹೌದ್ರಿಪ್ಪ, ಹೀಗಂದ್ರೆ ಏನ್ರಿಪ್ಪ? ಹಿಂಗಂದ್ರೆ ಏನದ? ಇದ್ರ ಮಾತು ಯಾರಿಗೆ ಯಾರನ್ನ ಹೇಳ್ಯಾರ? ಯಾರಿಗೆ ಯಾರನ್ನ ಹೇಳ್ಯಾರವ ಮಾತ? 12ನೇ ಶತಮಾನದೊಳಗ ಅಣ್ಣ ಬಸವನವರು ಗುರುವಿಗೆ ಹಿಂಗ ಮಾತು ಹೇಳ್ಯಾರ. ಹೇಳ್ಯಾರ ಹಿಂಗಂದ್ರೆ ಏನದ? ಏನವ ಮಾತಿನ ತಾತ್ಪರ್ಯ? ಅದಕ್ಕೆ ತಮ್ಮ ಹೌದು, ಅಣ್ಣ ಬಸವನವರು ಗುರುವಿಗೆ ಮಾತನ್ನ ಹೇಳ್ಯಾರ. ನೋಡ್ರಿ ಎಷ್ಟು ಚಂದ ಹೇಳ್ಯಾರ. ಏನ್ ಹೇಳ್ಯಾರವ? ಭಗವಂತ ಹೌದಾ, ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ. ಬೆಕ್ಕದ ಕಟ್ತಾರ. ಆದ್ರ ಅಂತವೆಲ್ಲ ಕಟ್ಟಲಕ್ಕ ನನ್ನಿಂದ ಸಾಧ್ಯ ಇಲ್ಲ. ನಾ ಭಕ್ತಿ ಒಳಗ ಬಹಳ ಬಡವದೀನಿ. ಬಹಳ ಬಡವದೇನೆ. ನಾ ಬಹಳ ಎಲ್ಲರಿಗಿಂತ ಬಹಳ ಸಣ್ಣವದೀನಿ. ನಾನು ಕಾಲ ಒಯ್ದು ಕಂಬ ಮಾಡ್ಕೋ, ದೇಹ ಒಯ್ದು ದೇಗುಲ ಮಾಡ್ಕೋ, ಮಾಡ್ಕೋ ನಾನು ಶಿರ ಒಯ್ದು ನೀನು ಕೆಲಸ ಮಾಡ್ಕೋ ತಿಳ್ಕೊಂಡ. ಬಡು ಹೇಳ್ತಾನ. 12ನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಗುರುವಿಗೆ ಸಾರಿ ಸಾರಿ ಈ ಮಾತನ್ನ ಹೇಳ್ಯಾರ. ಹೇಳ್ಯಾರವ 12ನೇ ಶತಮಾನದವ್ರು ಹೇಳ್ಯಾರ. ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ನೀವು ಯಾವ ಶತಮಾನದಾಗ ಈ ಮಾತು ಹೇಳಕತ್ತೀರಿ? ಅವರು ನಮ್ಮದು ಬೇರೆ ಅದ. ಇದು ನಮ್ಮ ಶತಮಾನ ಬೇರೆ ಅದ. ಶತಮಾನ ಅಲ್ಲವ ಇದು? ಹ? ನಾ ಹೇಳಲ್ಪ. ಅಲ್ಲ, ಇದು ಬೇರೆ ಅದ. ಇದು ಹೆಂಗ್ ನಡೆದ ಅದನ್ನ ಹೇಳುದದ. ಹೌದು. ಅವರು ಆಗಿನ ಮಂದಿ 12ನೇ ಶತಮಾನವಾಗ ಹಂಗ ಮಾತು ಹೇಳ್ಯಾರ. ಈಗಿನ ಹೆಂಗ್ ಹೇಳ್ತಾರ? ನಮ್ಮ ದೇಹವನ್ನ ದೇಗುಲ ಮಾಡ್ಯಾರ, ಕಾಲನ್ನ ಕಂಬ ಮಾಡ್ಯಾರ, ನಮ್ಮ ಶಿರವನ್ನೇ ಒಯ್ದು ಗುರುವಿಗೆ ಕೆಲಸ ಮಾಡಿ ಹೋಗ್ಯಾರ. ಹೋಗ್ಯಾರ ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಹೌದವ ಇವತ್ತ ನಾವು ನೀವೆಲ್ಲಾರು ನಡಿಬೇಕಾಗ್ಯದ. ನಡಿಬೇಕಾಗೈತ್ರಿಪ್ಪ. ಇರ್ಲಿ, ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಇಲ್ಲವ ಯಾಕಂದ್ರೆ ಬಹಳ ಸಭಾ ನೋಡೋಣ ಒಂದು ಮಾತು ಹಿಂಗ್ ನೆನಪಿಗೆ ಬರ್ತದ. ಅನಿಲನ್ನ ಏನ್ ಬರ್ತೈತವ ನಿಮ್ಮ ನೆನಪಿಗೆ ಮಾತ? ನಾನು ಎಲ್ಲಾ ಕಡೆ ಹಾಡಿಕೆ ಮಾಡಿ ಬಂದಿದ್ದೀವಿ. ಕರೆ ಪುಕಾಟೆ ನೀ ಸುಮ್ಮರು ಯಾನ ರೊಕ್ಕ ಗಂಟು ಬಿದ್ದೀನಿ ಹೆಂಗರ ಮಾಡಲಕ್ಕ. ಹೌದಕ್ಕ, ಎಲ್ಲಾ ಸುತ್ತಿ ದೇಶ ಸುತ್ತಿ ಕಾರ್ಯಕ್ರಮ ಮಾಡಿದೇವ. ಕರೆ ಆದ್ರ ಈ ಗೋಟೆಯ ಗ್ರಾಮದೊಳಗ ಏನಾಗ್ಯಾವ? ನೀ ಎಲ್ಲರೂ ಬರೀ ಹಂಗೆ ಅಂತಿಲ್ಲ. ಹೌದು, ನೀ ಏನು ಮಾತಾಡೋರು ಹೌದೇನು ಬೇಡ. ಹೌದು, ತಪ್ಪಿರೋದು ಒಪ್ಪಿರೋದು. ಹೌದ್ರಿಪ್ಪ. ನನಗೆ ಒಟ್ಟೆ ಊರ ಹೆಸರು ನನಗೆ ಬರಲಾಗ್ಯದ. ಎಲ್ಲಾ ಮಾತಾಡ್ಲಕತ್ತೀನಿ. ಕರೆ ಯಾಕಂದ್ರ ಇಲ್ಲಿ ಇಂಡಿ ತಾಲೂಕಿನ ಒಂದು ಗೋಟ್ಯಾಳ ಅವ. ಇಲ್ಲಿ ಒಂದು ಏನೋ ಒಂದು ಕನ್ಫ್ಯೂಸ್ ಹಿಡಿಲಾಕತ್ತದ. ಅಲ್ಲೇ ಕಾರ್ಯಕ್ರಮ ಮಾಡಿ ಬರ್ನ ಅಲ್ಲೇ ಚೆನ್ನಾಗಪ್ಪ. ಯಾವ ಊರದಿದು? ಗೋಟ್ಯ. ನೀ ನನಗಿಂತ ಶಾಲೆ ಇದೆ. ಗೋಡಿಯಾಳ. ಹೌದಕ್ಕ, ಹೌದು. ಈ ಗೋಡಿಯಾಳ ಗ್ರಾಮದೊಳಗ ಜನ ಬಹಳ ಚಂದ ಕೂಡ್ಯಾವ. ಕೋಡಿಯಕ್ರಿಪ್ಪ, ಕೋಡಿಯಲ್ಲ. ಎಲ್ಲ ಸುತ್ತಿ ಕಾರ್ಯಕ್ರಮ ಮಾಡಿ ಬಂದಿದ್ದೇವೆ. ಕರೆ ಆದ್ರೆ ಗೋಡಿಯಾಳ ಗ್ರಾಮದೊಳಗ ಎಂತ ಕಾರ್ಯಕ್ರಮ, ಎಂತ ಸಭಾ ಏನೋ ನೋಡು. ಎಂತ ಸಭಾನ ಎಲ್ಲಿ ನೋಡಿಲ್ಲ ಅಂತ ಕೈ ಎತ್ತಿ ಹೇಳುದಲ್ಲ. ಹೌದು, ಕರೆ ಮಾತ. ಯಾಕೆ ಹೇಳುದಲ್ಲ? ಯಾಕೆ? ಇಷ್ಟು ಜನದೊಳಗ ದಾಂಧಿ ಮಾಡೋರು ಒಬ್ರು ಇಲ್ಲ. ಧಾನ್ಯ ಮಾಡೋರು ಯಾರು ಇಲ್ಲ. ದಾಂಧಿ ಒಂದೊಂದ್ ಕಡೆ ನೋಡ್ಬೇಕ್ರಿ. ಹೌದೇ ಅಪ್ಪು. ಜಾನಪದ ಹಾಡನವ್ರು ಯಾರು? ವಾದಿಪದ ಹಾಡನವ್ರು ಯಾರು? ಜಾನಪದ ಹಾಡ ಖರ್ಚು ಮಾಡ್ತಾರೆ. ಅಗ್ರಿ ಹೋಗಿ ಬರೋರು. ಬೆಂಕಿ ಹಚ್ಚು ಜನ ಬಾಳ ಇರ್ತಾವ. ಬಹಳ. ಆದ್ರೆ ಈ ನಮ್ಮ ಊರೊಳಗ ಹೌದು ಅಂತ ಸಭೆ ಇಲ್ಲ. ಬಹಳ ಶಾಂತ ರೀತಿಯಿಂದ ಸಭಾ ಕೂಡ್ಯದ. ಚೊಕ್ಕ ಬಂಗಾರ ಅನ್ನೋದು ಕೂಡ್ಯದ. ಕುಡಿಯದ ಆ ವಿಷಯಗಳನ್ನ ಬಹಳ ಚಂದ ಇಟ್ರಿ ಆತ್ಮೀಯ ಬಂಧುಗಳೇ. ಏನೇನವ ವಿಷಯ? ಬಹಳ ಚಂದ ಶಿವಶಕ್ತಿ ವಿಷಯ ಇಟ್ಟಾರ. ಆ ಶಿವಶಕ್ತಿ ವಿಷಯಗಳನ್ನ ಬಹಳ ಚಂದ ನಮ್ಮ ಸರ್ಜೋಡಿ ಕಲಾವಿದರು ಸರ್ ಅಣ್ಣಾಜಿ ಅವರು ಬಹಳ ಚಂದ ವಿಷಯಗಳನ್ನ ಬೆಳೆಸಿ ಹೋಗ್ಯಾರ. ನಿಮ್ ಮುಂದೆ ಎಲ್ಲರಿಗೂ ಗೊತ್ತದ. ಬೆಳೆಸಾರ ಸರ್ಜೋಡಿ ಕಲಾವಿದ್ರ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೇಕಂತೀರಿ? ಇಂಥ ಸಭೆಯೊಳಗ ಎಂತ ಮಾತು ಹೇಳ್ಬೇಕಾಗ್ಯದ. ಎಂತ ಹೇಳ್ಬೇಕಂತೀರಿ ನೀವು? ಎಂತ ಮಾತನ್ನ ಹೇಳ್ಬೇಕಾಗ್ಯದ. ಎಂತದು? ಹಿಂದಕ್ಕಿನವರು ಡೊಳ್ಳಿನ ಪದ ಹಾಡಿ ಹೋಗ್ಯಾರ. ಈಗಿನವ್ರು ಬಹಳ ಚಂದ ಡೊಳ್ಳಿನ ಪದ ಹಾಡ್ಲಕತ್ತಾರ. ಈಗಿನವ್ರು ಹಾಡಕ್ಕೆ ಏನ್ ಹೇಳಪ್ಪ? ಅನಿಲಮ್ಮ ಹೇಳಕ್ಕ. ಹಿಂದಕ್ಕಿನವ್ರು ಯಾರ್ಯಾರು ಡೊಳ್ಳಿನ ಪದ ಹಾಡಿ ಹೋಗ್ಯಾರ.
ಮತ್ತ ಅವ್ರ ಡೊಳ್ಳಿನ ಪದ ಹಾಡಾರ ತಿಳ್ಕೊಂಡು ನಾವು ಬಹಳ ಚಂದ ಹಾಡ್ಲಕತ್ತಿದೀವಿ. ನಿಮ್ಮ ಹೆಂಗ್ ಹೋಗ್ತಾವ ನಮ್ಮದ್ ಹೆಂಗ್ ನಡೆದ ಹೆಂಗ್ ನೋಡ್ಬೇಕ ನೀ ಹೇಳಲ್ಲ ನೋಡುನು. ಮಂದಿ ಮಕ್ಕಳು ಕೊಂಡ್ರುದು ಆ ಕಡೆ ಹೋಗುದು ಈ ಕಡೆ ಬರುದು. ನಾ ಮಾಡುವಂತ ಭಕ್ತಿ ಹಿಂಗಾಗ್ಯದ. ಹಸಿಸ್ ಹೋಗ್ಯಾವ ಭಕ್ತಿ ಒಳಗೆ. ಆಗಿ ನಾವು ಮಾರ್ಗ ಹಾಡಕತ್ರ ಮಾರ್ಗದಾಗ ದೇವ್ರ ತಕ್ಕ 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 ಕುಣದ ಅಂತ. ಹಾ ನೀವು ಹಾಡತ್ರ ಗೊರೆ ದೇವ್ ಸುಲಿಕೆ ಬರಲ್ಲ, ದೇವಿ ನೋವು ಸುಲಿಕೆ ಬರಲಿಕ್ಕೆ ಹೇಗೆ? ಯಾಕಂದ್ರ ಯಾಕ್ರಿಪ್ಪ ಇದು ಕಂಪ್ಯೂಟರ್ ಕಾಲ ಅದು. ಹೌದು ಹೌದ್ರಿಪ್ಪ ಹೌದ. ಇದು ಎಲ್ಲ ಗಿಚ್ ಗಿಲಿಗಿಲಿ ವ್ಯವಹಾರ ಬಂದ್ಬಿಟ್ಟದ. ಗಿಚ್ಚ ಗಿರಿಗಿಲಿ ಗೊಳ್ಳ ಸುಣ್ಮೂರಿ ಅದು ಚಿಲ್ಲಿ ಪ್ಲಾಟ್ ಅತ್ತ ಯಾವ್ದೋ ಹೊತ್ತ ಯಾವ್ದೋ ಇಂತ ಬಂದವು. ಅದಕ್ಕ ಅಂತ ಬಂದ ದೇವ್ರಲ್ಲ ದೇವ್ರ ಅಂಜಿ ಓಡುವಂತಾವ ನಾವು. ಹೌದು ಹೌದ್ರಿಪ್ಪ ಹೌದು ಮಾತು ಕರಿಯದ ಹಿಂಗಾಗ್ಯದ. ಇರ್ಲಿ, ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಹೌದು ಹೌದು ವಿಷಯ ಕಡೆ ಹೋಗ್ಲಿ, ವಿಷಯದ ಕಡೆ ಹೋಗೋದದ. ಹೌದಾ ವಿಷಯದ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ನನ್ನ ಅಪ್ಪ ತ್ರಿಕಾಲಜ್ಞಾನಿ ಅಮೋಘಸಿದ್ದ ಹೌದು ಹೆಂಗ ಕೈಲಾಸದೊಳಗ ನಿಷ್ಠೆಯಿಂದ ಭಕ್ತಿ ಮಾಡಿದ, ಮಾಡಿದ ಗುರುವಿನ ಕರ್ಕೊಂಡು ಹೆಂಗ ಮತ್ತೆ ಲೋಕಕ್ಕೆ ಬಂದ ಅನ್ನೋದನ್ನ ನಾಲ್ಕು ಮಾತೊಳಗ ಹೇಳಿ ಮತ್ತೆ ವಿಷಯದ ಕಡೆ ಹೋಗೋದದ. ಹೇಳ್ರಿಪ್ಪ ಹೇಳ್ರಿ. ಯಾವ ನನ್ನಪ್ಪ ತ್ರಿಕಾಲಜ್ಞಾನಿ ಅಮೋಘಸಿದ್ದ ಹೌದಾ ಕೈಲಾಸದೊಳಗ ಅಮೋಘವಾದ ಭಕ್ತಿ ಮಾಡಿದ, ಮಾಡಿದ ಅಮೋಘವಾದ ಭಕ್ತಿ ಮಾಡಿದ. ಮಾಡಿ ಶಿವನ ಗದ್ದಿಗೆ ಮೇಲೆ ಅಮೋಘಸಿದ್ದ ಜನಿಸಿ ಬಂದ. ಜನಿಸಿ ಬಂದ ಕೂಸಿನ ನೋಡಿ ಪಾರ್ವತ ದೇವಿ ಎದಿಗೆ ಹಾಕೊಂಡು ಎದಿ ಹಾಲು ಕುಡಿಸ್ಯಾಳ. ಕುಡಿಸಿ ಯಾರಿಗೆ ಭಗವಂತಗೆ ಕೇಳ್ತಾಳ ಪಾರ್ವತ ದೇವಿ. ಏನು ಕೇಳ್ತಾಳಮ್ಮ ಪಾರ್ವತ ದೇವಿ? ಭಗವಂತ ಈ ಕೂಸ ನಿನ್ನ ಗದ್ದಿಗೆ ಮೇಲೆ ಜನನಾಗ್ಯದ, ಈ ಕೂಸಿನ ಹೆಸರು ಏನ್ ಇಡಬೇಕಾಗ್ಯದ ಅಂದ್ರೆ ಯಾರು ಪಾರ್ವತ ದೇವಿ. ಏನ್ ಇಡ್ಬೇಕು ಕೂಸಿನ ಹೆಸರ? ಅವಾಗ ಭಗವಂತ ಹೇಳ್ತಾನ ದೇವಿ ಯುಗದಾಗ ಅಮೋಘವಾದ ಭಕ್ತಿ ಮಾಡ್ಯಾನ, ಇವನ ಹೆಸರು ಅಮೋಘವಾದ ಭಕ್ತಿ ಮಾಡಿದ ಸಲುವಾಗಿ ಅಮೋಘಸಿದ್ದ ನಾಮಕರಣ ಇಡುವಂದ ಯಾರು ಭಗವಂತ. ಅವಾಗ ಭಗವಂತನ ಮಾತು ಕೇಳಿ ಪಾರ್ವತ ದೇವಿ ಅಮೋಘಸಿದ್ದಾಗ ನಾಮಕರಣ ಇಟ್ಟು ಅಮೋಘಸಿದ್ದ ಅಂತ ಹೆಸರಿಟ್ಟು ಕರೆದು ಅಮೋಘಸಿದ್ದ ಬೆಳೆದ ದೊಡ್ಡವಾಗಿ ಪ್ರಾಯಕ್ಕೆ ಬಂದು ನಿಂತ ಮಗನಿಗೆ ಒಂದು ಮಾತು ಕೇಳ್ತಾರೆ ಯಾರು ಪಾರ್ವತ ದೇವಿ. ಏನು ಕೇಳ್ತಾವ ಮಾತಾ? ಭಗವಂತ ಹೌದಾ ಯಾರೋ ಪಾರ್ವತ ದೇವಿ ಅಂತಾಳ. ಪಾರ್ವತ ದೇವಿ ನಿನ್ನ ಮಗನಿಗೆ ನಾ ಕಾಡಕ್ಕಿದ್ದೀನಿ ಅಂದ್ ಯಾರು ಪಾರ್ವತ ದೇವಿ. ಹೌದು ಹೌದು. ಅವಾಗ ಭಗವಂತ ಹೇಳ್ತಾನೆ ಏನು ಕಾರ್ತಿಕ್ ಕಾಡ, ಏನು ಕಾರ್ತಿಕ್ ಕಾಡು, ನೀ ಏನು ಬೇಕಾದ ಬೇಡ್ತಿ ನೋಡು ಬೇಡಿದ ತಂದು ಕೊಡೋವಾಗನ ಅಂದ್ ಯಾರು ಭಗವಂತ. ಹೌದು ಹೌದ್ರಿ. ಅವಾಗ ಪಾರ್ವತ ದೇವಿ ಮಗನಿಗೆ ಕೇಳ್ತಾಳ ಏನು ಕೇಳ್ತಾಳ ಮಾತಾ? ಅಮೋಘಸಿತ ಜಗತ್ತಿನೊಳಗ ನಿನಗ ನಾ ಶ್ರೇಷ್ಠದಿನ ಅಥವಾ ನಿನ್ನ ತಂದೆ ಶ್ರೇಷ್ಠ ನೋ ಮೋಕ್ಷಿದ್ದ ಕೇಳಿದ್ರವಾಗ ಅಮೋಘಸಿದ್ದಾಗ ಅಮೋಕ್ಷಿದ ಹೇಳ್ತಾನೆ ತಾಯಿ ಜಗತ್ತಿನೊಳಗ ರಾಮನ ಗುರು ಕಾಯ್ತಾನ ಗುರು ಮುಳುದ್ರ ಕಾಯಬರಲ್ಲ ಅದಕ್ಕೆ ನನ್ನ ಗುರು ಹೆಚ್ಚಂದ ಅಮೋಘಸಿದ್ದ. ಹೌದು ಹೌದಿವ. ಅವಾಗ ತಾಯಿಗೆ ತುಂಬಿದಂಗಾಯ್ತು ಬಟ್ಟೆದ್ದನ್ನು ಬೆಟ್ಟ ಮಾಡೀನಿ ನಾ ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಪಾರ್ವತನೇ ಮಗನಿಗೆ ಮತ್ತೊಂದು ಮಾತು ಕೇಳ್ತಾಳ. ಏನು ಕೇಳ್ತಾವ ಮಾತಾ? ಎಲ್ಲ ಅಮೋಘಸಿದ್ದ ನಿನ್ನ ತಂದೆ ನನ್ನ ಗುರಿ ಹೆಚ್ಚಾಗಿತ್ತಂದ್ರ ಉಳ ಮಟ್ಲ ನೋವ ತರ್ಬೇಕ, ಕಪ್ಪಿ ಮಟ್ಲ ಸೀತಾ ತರ್ಬೇಕ, ತಾಯಿ ತಂದೆ ಸೇವೆ ಮಾಡ್ಬೇಕು ಅಮೋಘಸಿದ್ದ ಹೇಳುವಾಗ ಮಾತಾ. ಅವಾಗ ತಾಯಿ ಮಾತಿಗೆ ವಿನಯ ಭಾವದಿಂದ ಅಮೋಘಸಿದ್ದ ಹೇಳ್ತಾನೆ ತಾಯಿ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ನ ತಲೆ ಮೇಲೆ ಇತ್ತಂದ್ರ ಮುಂದಿಟ್ಟ ಅಜ್ಜಿ ಅನ್ನಕ್ಕಿರಂಗಿಲ್ಲ ಹೂವ ಸೀತಾ ತಂದೆ ಆಗ್ತಿರ್ತೀರ ತಿಳ್ಕೊಂಡು ತಾಯಿಗೆ ಮಾತು ಕೊಟ್ಟ ಹೂವ ಸೀತಾ ತರ ಕುಂಟ ಅಂತ. ಅವಾಗ ಹೋದಂತ ಸಮಯದೊಳಗ ಪಾರ್ವತ ದೇವಿ ಮಗನ ಭಕ್ತಿ ಹೊರಗೆ ಹಚ್ಚಬೇಕಂತ ತಿಳ್ಕೊಂಡು ಏನ್ ಮಾಡಿದ ಮತ್ತ ಒಂದು ಹೆಣ್ಣ ಬಡಕಾವತ್ತಿನ ತಯಾರು ಮಾಡಿ ಮಗನ ಭಕ್ತಿ ಹಾಳು ಮಾಡಿಸಲೋಗಿ ಬಿಟ್ಟು ಬಿಡ್ತಾಳ. ಅವಾಗ ಬಡಕಾವತ್ತಿ ನೃತ್ಯ ಮಾಡ್ಕೊತ ಅಮೋಘಸಿದ ಒಂದು ಮಾತು ಕೇಳ್ತಾಳ. ಏನು ಕೇಳ್ತಾಳ ಮಾತಾ? ಅಮೋಘಸಿದ ಭಗವಂತ ನಿನ್ನ ಮದುವೆ ಆಗಕ್ಕೆ ಬಂದೀನಿ, ನಿನ್ನ ಲಗ್ನ ಆಗಕ್ಕೆ ಬಂದೀನಿ ಅಂದ ಯಾರು ಬಡಕಾವತಿ. ಅವಾಗ ಬಡಕಾವತಿ ಮಾತಿಗೆ ಅಮೋಘಸಿದ ಹೇಳ್ತಾನೆ ತಾಯಿ ನಾ ಈಗ ಪಾರಮಾರ್ಥದೊಳಗದೀನಿ, ನಾನು ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದೇನೆ. ನನ್ನ ಗುರುವಿನ ಸೇವಕ ಉಳ ಮಟ್ಲ ಹೂವ ಕಪ್ಪಿ ಮಟ್ಲ ಸೀತಾ ತಗೊಂಡ್ ಹೊಂಟೀನಿ. ನನ್ನ ಗುರುವಿನ ಸೇವಕ ತಾಯ ಮಗತ್ತದ ನೀ ಮೊದಲು ದಾರಿ ಬಿಡು. ಸರಿ ನಾ ಹೋಗ್ಬೇಕಂತ ದಾರಿ ಬಿಡು. ನಾ ಹೋಗ್ಬೇಕಾಗ್ಯದ ನೀ ದಾರಿ ಅಡ್ಡಗಟ್ಟಬೇಡ ಸರಿ ಅಂದಾಗ ಬಡಕಾವತಿ ದಾರಿ ಬಿಡ್ಲಿಲ್ಲ. ದಾರಿ ಅಡ್ಡಗಟ್ಟಿ ಹೇಳ್ತಾವ ಇನ್ನೊಂದು ಮಾತ. ಏನು ಕೇಳ್ತಾವ ಮಾತ? ಅಮೋಘಸಿದ್ದ ನನ್ನ ಲಗ್ನ ಆಗ್ತೀರ ಅಂದ್ರ ನಾ ದಾರಿ ಬಿಡ್ತಾ ದಾರಿ ಬಿಡಲ್ಲ, ನಾ ದಾರಿ ಬಿಡಲ್ಲ ಅಂತ ದಾರಿ ಅಡ್ಡಗಟ್ಟಿದಾಗ ಅಮೋಘಸಿದ್ದ ಬಡಕಾವತಿ ಕೈಲಾಸದೊಳಗದ ಮಾತು ಕೊಟ್ಟ. ಏನು ಕೊಟ್ಟು ಬಂದವ ಅಲ್ಲಿ ಮಾತಾ? ಈ ಪಾರಮಾರ್ಥದೊಳಗ ಕೈಲಾಸದಾಗ ನಿನ್ನ ಮದುವೆ ಆಗೋದಾಗಂಗಿಲ್ಲ, ಎಲ್ಲಿ ಆಗುದಾಗಲ್ಲ. ನನ್ನ ಮದುವೆ
ಶಕ್ತಿಗೆ ಮಾತು ಕೊಟ್ಟ ತಾಯಿ ಹೇಳಿದ ಪ್ರಕಾರ ಹುಳ ಮುಟ್ಲ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದೆ ಸೇವೆ ಮಾಡಿದ ತಾಯಿ ಇಟ್ಟ ಪರಶುರ ಅಮೋಕ್ಷದ ಪಾಸ್ ಆಗಿ ಬಂದ ಮುಂದೆ ಕೈಲಾಸ ಬಿಟ್ಟು ನನ್ನಪ್ಪ ಅಮೋಕ್ಷದ ಮರ್ತ್ಯ ಲೋಕಕ್ಕೆ ಬರ್ಬೇಕಾಯ್ತ್ರಿಪ್ಪ ಏನೇನು ತಗೊಂಡು ಬಂದ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪ ರೋಕ್ಷ ಬರೋಗ ಭಾಗ್ಯ ಬಂಜಿಗೆ ತೊಟ್ಲ ಮಳೆ ಕೀಲು ಬೆಳೆ ಕೀಲು ಸಾಲ ಸತಿಗೆ ಮೇಲ ಕಲಸ ತಂದೆಯನ್ನು ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಸಂಗಾಟ ಬೋತಾಶಿದ್ರ ಕರ್ಕೊಂಡು ಎಲ್ಲಿಗೆ ಬಂದ ಅಮೋಕ್ಷದ ಇದೇ ಮೂರೂರು ಮುನ್ನಟ್ಟು ಗುಡ್ಡ ಕೇಳ್ಕೊಂಡ ಶಿವನಿಗೆ ತಂದ ಶಿವಪುರ ಹಟ್ಟಾಗಿ ಇಳಿಸಿ ಬಿಟ್ಟ ವಿಷಯ ಇದನ್ನ ಇಲ್ಲಿಗೆ ನಿಂದಿರಿಸುದ ಇಲ್ಲಿಗೆ ಕಟ್ ಮಾಡಿ ಬಿಡುದು ಇದ್ರ ಮುಂದೆ ಉಳಿದಂತ ಕಥೆ ಸಾರ ಮತ್ತ ಮುಂದಿನ ಸಂಧಿಗೆ ಮಾತಾಡಿ ಹಾಡಿ ಹೇಳುದದ ಹೌದಾ ವಿಷಯದ ಕಡೆ ಬರುದ ಓರ್ಲೆ ಸಣ್ಣಗೆ ಯಾರೋ ಕಮಿಟಿ ಅವರು ಕಮಿಟಿ ಹಿರಿಯರು ಏನಿಟ್ರಿ ವಿಷಯ ಯಾರು ವಿಷಯ ಇಟ್ರು ಹೌದು ಶಿವ ಮತ್ತು ಶಕ್ತಿ ಹೌದು ತಾಯಿ ಮತ್ತು ತಂದೆ ಪಪ್ಪ ಮತ್ತು ಮಮ್ಮಿ ವಿಷಯ ಇಟ್ಟಾರ ಹೌದು ನಾ ಏನು ವಿಷಯ ಹಿಡಿದೀನಿ ಹಿಡಿಯಕ ವಿಷಯ ಏನೋ ಒಂದು ಗಡಬಡದಾಗ ವಿಷಯ ಮಾತಾಡಿದ್ರೆ ಎಲ್ಲರಿಗೆ ಅರ್ಥ ಆಗಂಗಿಲ್ಲ ಆ ಒಂದೇ ಸಂದಿಗೆ ಮಾತು ಬಾಳ ಆಗಬಾರ್ದು ತಿಳ್ಕೊಂಡ ವಿಷಯ ಹಿಡಿಬಿಟ್ಟೆ ವಿಷಯ ನನಗ ಜೇನ ಶಕ್ತಿ ಜಾತ್ರೆ ನಡೆದ ಹೌದಾ ನಾವು ಹೆಣ್ಣು ಮಕ್ಕಳಿದೀವಿ ಹೌದು ಅವನ ಪಾಲು ನಮಗಿರ್ಲಿ ಅಪ್ಪನ ಪಾಲು ನಮ್ಮ ಸರಜೋಡಿ ಕಲಾವಿದರಿಗೆ ಇರ್ಲಿ ಏನೋ ಅವರು ನಿಮ್ಮನ್ನ ಉದ್ದೇಶಿಸಿ ಒಂದು ಮಾತನ್ನ ಹೇಳಿದ್ರು ಎಲ್ಲಾರು ಕೇಳಿರಿ ಏನ್ ಹೇಳಿದ್ರವ ಯಾರು ಹೇಳಿದ್ರು ಹಡಲಿಗೇರಿ ಮೇಳದವರು ಎರಿ ಹೊಲ ಹಿಡ್ದಾರ ಅಲ್ಲೇನ ಕೆಲಸ ಬಾಳಿಲ್ಲ ಕಬ್ಬು ಹಚ್ಚೋದು ನೀರು ಬಿಡುದು ಫ್ಯಾಕ್ಟ್ರಿ ಬೈಲಷ್ಟೇ ಅವ್ರು ಹಿಡ್ದಾರ ನಮಗ ಮಡ್ಡಿನೆಲ್ಲ ಬಿಟ್ಟಾರ ಮಡ್ಡಿನೆಲ್ಲ ಅದಕ್ಕೆ ಏನೇನು ಮಾಡ್ಬೇಕಂದ್ರ ಅವರು ಗುಡ್ಡವರ ಸಾಫ್ ಮಾಡುದು ಮತ್ತ ಅದಕ್ಕೆ ತಾನು ಸ್ವಲ್ಪ ಮಣ್ಣು ಹೋಗಿದು ಮಡಗನ್ ನಳಿ ತೆಗೆದು ದ್ರಾಕ್ಷಿ ಹಚ್ಚುದು ಹಣ್ಣಿ ಟಿಬಕ್ ನೀರು ಬಿಡುದು ಅಥವಾ ತೋಗಿ ಮಣಕ್ ಮಾಡುದು ಹೋಗಿ ತಾಸ ಕಳ್ಸೋದು ಇಲ್ಲ ಒಂದು ವರ್ಷ ಮೇಲೆ ಬರುದು ನಮ್ಮ ವ್ಯವಹಾರ ಬಾಳ ಇವ್ರು ಎರಿವಲ್ಲ ಹಿಡ್ದಾರ ಅಂದ್ರವ್ರು ಹೇಳಾರ ಸರ್ ಅನ್ನ ನೀನು ತಂಗಿ ಮುಂದೆ ಬಾಳ ಶಾನೆ ಆಗ್ಲಕ್ ಬೇಡ ಹೆಂಗವ ನಮ್ಮನ್ನ ಎಷ್ಟೋ ಮಕ್ಕಳು ನಮ್ಮ ಕರ್ಸ್ಯಾರ ಒಬ್ಬರಿಗೆ ಎರಿವಲ್ಲ ಒಬ್ಬರಿಗೆ ಮಟ್ಟಿನೆಲ್ಲ ಹೆಂಗ ಪಾಲ ಮಾಡ್ತಾರ ಅವರು ಹೆಂಗ್ ಮಾಡ್ತಾರಿಪ್ಪ ಅವ್ರ ಪಾಲ ಮಾಡೋರು ಬಾಳ ಶಾನೆ ಅದ ಹೆಂಗ್ ಮಾಡ್ತೀರಕ್ಕ ನೀವು ಒಬ್ಬರಿಗೆ ಮಟ್ಟಿ ಕೊಟ್ಟು ಒಬ್ಬರಿಗೆ ಎರಿವಲ್ಲ ಕೊಡಕ ಅವ್ರ ಅಷ್ಟ ತಾಯಿ ತಂದೆ ಅಷ್ಟು ಮೂರ್ಖದರ ತಿಳ್ಕೊಂಡಿದಿ ಹೆಂಗ ಏನಪ್ಪ ಎಟ್ಟು ಮಕ್ಕಳು ನಮ್ಮ ಎಟ್ಟು ಮಕ್ಕಳಿಗೆ ಸವಪಾಲ ಇಬ್ಬರಿಗೆ ಚಲೋ ಹೊಲನೆ ಕೊಟ್ಟಾರ ಬರ್ಬೇಕು ಅವನ ತಪ್ಪು ಒಯ್ದು ಎರಿವಲ ತಂಗಿಡ್ದಾಳ ಮಡ್ಡಿನೆಲ್ಲ ನಮಗ್ ಬಿಟ್ಟಾಳ ಅವರು ಏನಂದ್ರೆ ಏನೋ ಆಗ್ಬೇಕಂದ್ರ ಅವ್ರ ಕರೆ ಇರ್ಲಿ ನನ್ನ ಮುಂದೆ ನಡೆಯಂಗಿಲ್ಲ ಇರ್ಲಿ ಒಂದು ಮಾತನ್ನ ಹೇಳಿದ್ರು ಅವ್ರು ಏನ್ ಹೇಳಿದ್ರಕ್ಕ ಮಾತ ಆ ತಂದೆ ಪಾಲ ಬಹಳ ಶ್ರೇಷ್ಠ ಅದ ಬಾಳ ಅಂತರ್ಕೊಂಡ್ಬಿಟ್ಟಾರಪ್ಪ ಜಗತ್ತೊಳಗ ಶಿವನ ಪಾಲ ಹೆಚ್ಚಿಂದ ಹೆಂಗ ಹೆಚ್ಚಿಂದ ಅಂತ ಹೇಳಿದ್ರು ಅವರು ಹೆಂಗಕ್ಕ ಇದು ಎಲ್ಲ ಸುಣ್ಣ ಇತ್ತು ನೀರು ನಿರಂಕಾರ ಇತ್ತು ಹೌದು ಗಾಳಿ ಇಲ್ಲ ಬಿಸಿಲಿಲ್ಲ ನೋಡ್ಯಾನಂದ್ರ ಮಾಡೋರಿಲ್ಲ ನೋಡೋರಿಲ್ಲ ಏನು ಇಟ್ಟಿದಿಲ್ಲ ಯಾರು ಇದ್ದಿಲ್ಲ ನೀರು ನಿರಂಕಾರದೊಳಗ ಓಂ ಅನ್ನೋ ಶಬ್ದ ಉತ್ಪತ್ತಿ ಆಗ್ಯದ ಅದ್ರೊಳಗ ನಮ್ಮಪ್ಪ ಭಗವಂತ ಹುಟ್ಟ್ಯಾನ ಅಂದ್ರು ಹುಟ್ಟಿ ಬಂದಾನ ಅಂತ ಹೇಳ್ಯಾರ ಇದು ಯಾರು ಇದ್ದಿದ್ದಿಲ್ಲ ಹೌದು ಅವಾಗ ನಮ್ಮ ಅಪ್ಪ ಹುಟ್ಟ್ಯಾನ ಆ ನಂತರ ಶಕ್ತಿ ಹುಟ್ಟ್ಯಾಳ ಅದಕ್ಕೆ ನಮ್ಮಪ್ಪ ಶ್ರೇಷ್ಠ ಅದಾನ ಅಂದ್ರು ಅಪ್ಪ ಶ್ರೇಷ್ಠದ ಅಂತ ಹೇಳ್ಯಾರ ಇಲ್ಲೇ ವಿಚಾರ ಮಾಡ್ರಿ ಬಹಳ ದೂರ ಹೋಗಿ ಮಾತಾಡುವಂತ ವಿಷಯ ಇಲ್ಲ ವಿಷಯ ಹಚ್ಚಿರ ಬಹಳ ದೂರ ಹೋಗಲು ವಿಷಯ ಮಕ್ಕಳ ವಿಷಯ ಇರ್ತದ ವಿಷಯ ಮಕ್ಕಳದಾಗ ವಿಷಯ ಇರ್ತದ ಸುಮ್ಮನೆ ವಿಷಯ ಸುತ್ತ ಹಾಕೋದಿಲ್ಲ ಯಾರು ಹೇಳ್ಯಾರ ಏನ್ ಹೇಳ್ಯಾರಮ್ಮ ಮಾತ ನೀರು ನಿರಂಕಾರದೊಳಗ ಓಂ ಅನ್ನೋ ಶಬ್ದ ಹುಟ್ಟ್ಯಾದ ಅದ್ರೊಳಗ ನಮ್ಮ ಅಪ್ಪ ಶಿವ ಹುಟ್ಟ್ಯಾನ ದೊಡ್ಡವದಾನ ದೊಡ್ಡವನ ಕರೆಕ್ಟ್ ಅದ ಜಗತ್ತೊಳಗ ನಡೆದಾಡುವಂತ ಭೂಮಿ ತಾಯಿ ಎನ್ನದ ಕುಡಿಯುವಂತ ನೀರ ಗಂಗಾ ಮಾತೆ ಎನ್ನದ ಉಣುವಂತ ಅನ್ನದಾನೇಶ್ವರಿ ಎನ್ನದ ಬೀಸುವಂತ ಗಾಳಿ ಎನ್ನದ ಏನು ಕಣ್ಣಿಗೆ ಕಾಣ್ತದ ನೋಡ ಎಲ್ಲಾ ಜಗತ್ತಿನೊಳಗ ಎನ್ನದ ಎಲ್ಲ ಎನ್ನದ ಇವ್ರೇನ್ ಹೇಳಿದ್ರು ನೀರು ನಿರಂಕಾರವಾಗಿ ನೀರು
ಏನದ ಸರ್ ನೀರಂದ್ರ ನಮ್ಮ ಮಮ್ಮಿ ಹೆಣ್ಣರಿ ಸರ್ ನೀರಿನಾಗ ನೀ ಹುಟ್ಟಿರಿ ನೀರ್ನಾಗ ಹುಟ್ಟಾಗ ಹಂಗ ಮತ್ತೆ ನಮ್ಮ ಗಂಗಾದಾಗಿ ಎಲ್ಲದ ನೀರದ ಆ ನೀರ ನಿರಾಕರೊಳಗ ನೀ ಹುಟ್ಟಿದ ಮತ್ತ ಮೊದಲು ನೀ ಅನ್ಬೇಕೇನ ಮೊದಲು ನಮ್ಮ ಅವ್ವ ಅನ್ಬೇಕ ಮೊದಲನೇ ಮಾಪ್ ಹೆಂಗದವ ನೀರ್ನ್ಯಾಗ ಹುಟ್ಟಿ ಬಂದಿ ಅಂದ್ರ ಅಲ್ಲಿ ಮೊದಲ ಸ್ತ್ರೀ ಅನ್ನೋ ಶಬ್ದ ಹುಟ್ಟ್ಯಾದ ಸ್ತ್ರೀ ಅಂದ್ರೇನು ಏನ್ರಿಪ್ಪ ಎನ್ನಾಗ್ತದ ಹೌದ್ ಆ ನೀರಿನೊಳಗ ನಮ್ಮವ್ವ ಎನ್ನದ ಗಂಗಾ ಮತ್ತೆ ನೀರಿಗೆ ಎನ್ನಂದಾರ ಆ ನೀರಿನೊಳಗ ನೀ ಹುಟ್ಟ್ಯಾದ ಮೊದಲು ನಮ್ಮವ್ವ ಹುಟ್ಟ್ಯಾಳ ಅದಲ್ಲ ನಮ್ಮವ್ವ ಹುಟ್ಟ್ಯಾಳ್ರಿ ಸರ್ ಮೊದಲು ನಮ್ಮವ್ವ ಅದಾರ ಹೌದಾ ಆ ನಂತರ ನೀವು ಬಂದಿರಿ ಇದಕ್ಕೇನು ಮುಂದೆ ಉದಾಹರಣೆ ನೀವು ಕೊಡ್ತೀರಿ ಕೊಡ್ರಿ ವಿಷಯ ಮೂರು ಮಾತಾಡ್ತೀರಿ ಮೂರು ಮಾತಾಡ್ರಿ ಮಾತಾಡ್ರಿ ಒಂದೇ ಮಾತು ಹೇಳುವಾಗ ನಮ್ಮವ್ವ ಜಗತ್ತಿನೊಳಗ ಆದಿಶಕ್ತಿ ಹೆಂಗ ದೊಡ್ಡಕ್ಕಿದಾಳ ಹೆಂಗವ ಸೃಷ್ಟಿಕರ್ತ ಭಗವಂತನ ಅಪ್ಪದಾನ ಹೌದ್ ಹೌದು ನಮ್ಮವ್ವ ಅವನ ಮಗಲಾಗೆ ಕೂತಾಳ ಗೊತ್ತಾಳ ಹೌದಿಲ್ಲ ಹೌದು. ಎಲ್ಲಿ ಕೂತಾಳ ತೊಡಿ ಮೇಲೆ ಪಾರ್ವತ ದೇವಿ ಕೂತಾಳ ಗೊತ್ತಾಳವ ಸೃಷ್ಟಿ ಭಗವಂತ ಭಗವಂತ ಕಲ್ಲನ ಕಪ್ಪಿಗೆ ಹಾರ ಹಾಕ ಭಗವಂತ ಅದ ಒಂದು ಹುಲ್ಲು ಕಡ್ಡಿ ಅರಗಾಡಬೇಕಾದ್ರೆ ಇವ್ರ ಅಪ್ಪನ ಪರ್ಮಿಷನ್ ಎಲ್ಲ ಅರಗಾಡಲ್ಲ ಅಡಿಗೆಲ್ಲ ನಿಮ್ಮ ಅಪ್ಪ ಅಷ್ಟು ದೊಡ್ಡ ವಿದ್ಯೆ ಕರೆ ಅಂದ್ರೆ ಒಂದೇ ಮಾತು ಹೇಳ್ತೀನಿ ಏನವ ಮಾತ ನಿಮ್ಮ ಅಪ್ಪನ ತಲೆ ಮೇಲೆ ನಮ್ಮವ್ವ ಗಂಗಾ ಮಾತೆ ಕಾಲ ಜಡದ ಕೂತಾಳ ಮತ್ತೆ ನಿಮ್ಮ ಅವ್ವ ಶ್ರೇಷ್ಠ ನಮ್ಮ ಅಪ್ಪ ಶ್ರೇಷ್ಠ ಅಂತೀನಿ ನಿಮ್ಮ ಅಪ್ಪನ ತಲೆಯಾಗ ಕೂತಾಳ ನಮ್ಮವ್ವ ಗಂಗಾ ಮಾತೆ ನಿಮ್ಮ ಅಪ್ಪನ ತಲೆ ಮೇಲೆ ಕಾಲ ಜಡದ ಕೂತಾಳ ನಮ್ಮ ಅವ್ವನ ಪವರ್ ಎಷ್ಟು ಇರಬೇಕು ಹಂಗೆ ಕೂತಿಲ್ಲಕ ಟಿಬಕ್ ಟಿಬಕ್ ಹಣ್ಣಿ ನೀರ್ ಬಿಡ್ತಾಳ ತಲೆಯಾಗ ಹಾ ಅದಕ್ಕ ಹೇಳುದದ ಹೌದು ನಮ್ಮವ್ವ ಗಂಗಾ ಮಾತೆ ಅಪ್ಪನ ತಲೆ ಮೇಲೆ ಕೂತಾಳ ಪಾರ್ವತ ದೇವಿ ತೊಡಿ ಮೇಲೆ ಕೂತಾಳ ಹೌದ್ ಹೌದವ ಅದಕ್ಕೆ ಆಕಿಗೆ ಶಕ್ತಿ ಅನ್ನಬೇಕಾಗ್ಯಾವ ಹೌದ್ರಿಪ್ಪ ಹೌದು ಹೌದಿಲ್ಲ ಅದಕ್ಕೆ ಆಕಿಗೆ ಆದಿ ಶಕ್ತಿ ಅಂದಾರ ಹಾ ಗಂಡ ಆಗಿರ್ತಕ್ಕಂಥವ ಅದ 10 ಚೀಲ ಗಾಳಿಯಲ್ಲಿ ಹಾಕಿದ್ ಜಗತ್ತಾನ ಹಾ 2 ಕ್ವಿಂಟಲ್ ಗುಂಡು ಎತ್ತಾನ ಯಾಕತ್ತಾನ ಒಂದು ಬೀರು ಬಾಟ್ಲಿ ಕುಡ್ದ ಆ ಕಂಬಕ್ಕ ಈ ಕಂಬಕ್ಕ ಆಯ್ತಾನ ಮ್ಯಾಲ ಕುರುಕುರು ಸ್ನಾಕ್ಸ್ ಆದ್ರ ಅವ್ರಿಗೆ ಯಾಕೆ ಶಕ್ತಿ ಅಂದಿಲ್ಲ ಯಾಕ ನಮ್ಮ ಮೌಗೆ ಯಾಕಂದ್ರು ಆದಿಶಕ್ತಿ ಅತ್ತ ಆಕೆಗೆ ಅಂತ ಶಕ್ತಿ ಅದ ಅದಕ್ಕೆ ಆಕೆಗೆ ಆದಿ ಶಕ್ತಿ ಅನ್ನಬೇಕಾಗ್ಯದ ಹೌದ್ ಹೌದ್ರಿಪ್ಪ ಮಾತಾ ಅದಕ್ಕೆ ಹೇಳುದಾಗ ಆದಿ ಶಕ್ತಿ ನಮ್ಮವ್ವ ತಾಯಿ ಜಗನ್ಮಾತೆ ದೊಡ್ಡಕ್ಕೆದಾಳ ಹೌದ್ ಹೌದ್ರಿಪ್ಪ ನಿಮ್ಮ ಅಪ್ಪನ ತಲೆ ಮೇಲೆ ಕೂತಾಳ ಎದರ ಸಲುವಾಗಿ ನಮ್ಮ ಅವ್ವನ ನಿಮ್ಮ ಅಪ್ಪ ತಲೆ ಮೇಲೆ ಇಟ್ಕೊಂಡು ಕೂತ ಕೊತ್ತ ಬಾಳ ಉದ್ದ ಇದಿಲ್ಲ ಹೌದಿಲ್ಲ ಹೌದ್ ನೀವು ಮಾತಾಡ್ತೀರ ಕರೆ ಹಾ ಅವ್ವ ಅಪ್ಪನ ತಲೆ ಮೇಲೆ ಕೂತಾಳ ನಾ ಈಗ ಕುಂದರ್ಸಿನಿ ಹೌದು ನಮ್ಮ ಅವನ ತಲೆ ಮೇಲೆ ಕೂತಾಳ ಹೌದು ನೀ ಮುಂದಿನ ಸಂಧಿಗೆ ಮಾತಾಡೋದು ಅವರ ತಾಯಿಗಿಳಿಸಿ ಮಾತಾಡು ಹಾ ಅವರ ತಾಯಿಗಿಳಿಸಿ ವಿಷಯ ಮಾತಾಡು ಅವಳ ತಲೆ ಇಳಿಸಿ ನಮ್ಮ ಅವನ ತಲೆ ಮೇಲೆ ನಿಮ್ಮ ಅಪ್ಪನ ಕುಡಿಸಿ ಹಂಗ ವಿಷಯ ಮೂರು ಮಾತಾಡ್ರಿ ಹಾ ನಮ್ಮ ಅವ ಕೂತಾಳ ಇಲ್ಲಿ ತಲೆ ಮೇಲೆ ಕೊತ್ತ ನೀವು ಮುಂದಿನ ಸಂಧಿಗೆ ಮಾತಾಡೋದ್ರೆ ಎದಕ್ಕೆ ಇಟ್ಕೊಂಡಿರಿ ಮತ್ತೆ ಆಕಿ ಇಳಿಸಿ ಮಾತಾಡು ಹೌದ್ ಹೌದಿಲ್ಲ ಏ ಶಾಣೆದಾರ ಸರ್ ಮಾತಾಡ ಅನ್ನ ಬಾ ಶಾಣೆ ಅದನ ಹೌದು. ಯಾಕಂದ್ರ ಅವ್ವ ಬೇಕೆ ಹೌದು ಏನು ಏನ್ರಿಪ್ಪ ಒಂದ ಗರ್ಭದಿಂದ ಒಂದು ಮಗುವಾಗಿ ಹೊರಗೆ ಬರ್ಬೇಕಾದ್ರೆ ನೀ ಬರ್ಬೇಕಾದ್ರೆ ನಾ ಬರ್ಬೇಕಾದ್ರೆ ಅವ್ವ ಬೇಕು ಹೌದು ತಾಯಿ ಹೊಟ್ಟಿಲೆ ತಾಯಿ ಬೇಕು ಮೊದಲ ಹೌದ್ರಿಪ್ಪ ತಾಯಿಗೆ ಜಗತ್ತದೊಳಗ ದೇವ್ರ ಅಂದಾರ ಹೌದು ಇರ್ರಿ ಬಹಳ ಮಾತಾಡುವಂತ ವಿಶೇಷ ಬೇಡ ಹೌದ್ ಮತ್ತೆ ಮುಂದಿನ ಸಂಧಿಗೆ ಸರ್ ಹೆಂಗ ಮಾತಾಡ್ತಾರ ಮಾತಾಡ್ಲಿ ಹೌದು ಅದ್ ನೋಡ್ಕೊಂಡು ಮತ್ತೆ ಮುಂದಿನ ಸಂಧಿಗೆ ಮಾತಾಡೋದ ಹೌದ್ರಿಪ್ಪ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಹೌದು ನಾಲ್ಕೇ ನಾಲ್ಕು ಚಾಲನ ಹಾಡಿ ಚಾಲ ಹಾಡಿ ಸರ್ಜೋಡಿ ಕಲಾವಿದ್ರಿ ಪಾಳಿ ಕೊಟ್ರಿ ಹೌದ್ ಹೌದ್ ಹಲ್ 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 ಹಲೋ 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 ಬಾರಪ್ಪ ತಮ್ಮ ಹಲೋ ಹಾಡುವಲ್ಲ ಸುಮ್ಮ